ಸೇತುವೆ ಉದ್ಘಾಟನೆ ಇದೆ ಸರ್. ಅದರಲ್ಲಿ ಗೊಂದಲ ಆಗ್ತಿದೆ. ಪ್ರೋಟೋಕಾಲು CM ಅವ್ರಿಗೆ ಲೇಟಾಗಿ ಇನ್ವೈಟ್ ಮಾಡಿದ್ದಾರೆ, ಮತ್ತು ಅಲ್ಲಿ ಲೋಕಲ್ MLAಗೂ ಮಾಹಿತಿ ಇಲ್ಲ ಅಂತೆ. ನೋಡಿ, ಒಳ್ಳೆ ಕೆಲಸ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅದನ್ನು ಸ್ವಾಗತ ಮಾಡಬೇಕು. ಪ್ರತಿಯೊಂದರಲ್ಲೂ ಕೂಡ ಪ್ರೋಟೋಕಾಲ್ ವ್ಯತ್ಯಾಸ ಆಗಿದ್ದರೆ ಅದು ತಪ್ಪೇ. ನಾನು ಅದನ್ನೇನು ಅದು ಮಾಡಿದ್ದು ಯಾಕೆ ವ್ಯತ್ಯಾಸ ಆಯಿತು ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸ್ಬೇಕು. ಅದನ್ನು ಪ್ರೋಟೋಕಾಲ್ ವ್ಯತ್ಯಾಸ ಆಗಿದ್ದರೆ ನನಗೆ ಗೊತ್ತಿ ಆಗಿದೆ ಅಂತ ನನಗೇನು ಅನಿಸಲ್ಲ. ಆದರೆ ಇಷ್ಟು ಒಳ್ಳೆ ಕೆಲಸ ಆಗಿದೆ. ದೇಶದಲ್ಲೇ ಇಷ್ಟು ದೊಡ್ಡ ಒಂದು ಸೇತುವೆ ಉದ್ಘಾಟನೆ ಆಗ್ತಾ ಇರೋದು 2ನೇ ಸೇತುವೆ ದೊಡ್ಡದಿದು. ಅದನ್ನು ಎಲ್ಲರೂ ಸ್ವಾಗತ ಮಾಡಬೇಕು. ಅಲ್ಲೇನು ಲೋಪದ ದೋಷಗಳಾಗಿದೆ ಅದು ಸರಿ ಮಾಡ್ಕೋಬೇಕು. ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ಗೂ ಇನ್ನೂ ಮಾಹಿತಿನೇ ಇಲ್ಲ. ನನಗೆ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಹೇಳಿದ್ನಲ್ಲ, ಯಾರು ಇನ್ವೈಟ್ ಮಾಡಬೇಕಿತ್ತು, ಯಾಕೆ ಮಾಡಿಲ್ಲ, ಇದು ಯಾವುದೂ ನನಗೆ ಗೊತ್ತಿಲ್ಲ. ನಿಮ್ಮ ಬಾಯಲ್ಲೇ ನಾನು ಕೇಳ್ತಾ ಇದ್ದೀನಿ. ಒಳ್ಳೆ ಕೆಲಸ ಅಂತೂ ಆಗಿದೆ. ಅದೇ ಹೇಳ್ತೀನಲ್ಲ, ಆರಂಭದಿಂದನೂ ಕೂಡ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡು ಆ ಹೆಸರಿನಲ್ಲೇ MLA ಆದರು, ಮಂತ್ರಿ ಆದರು, ಉಪಮುಖ್ಯಮಂತ್ರಿ ಆದರು, ಮುಖ್ಯಮಂತ್ರಿ ಆದ್ರೂ ಆ ಹಿಂದುಳಿದವರಿಗೆ ದಲಿತರಿಗೆ ಏನೂ ಮಾಡಲಿಲ್ಲ. ಅವ್ರ ಹೆಸರು ಹೇಳ್ಕೊಂಡು ಮುಖ್ಯಮಂತ್ರಿ ಆಗಿದ್ದಾರೆ. ಅದು ಬಿಟ್ಟರೆ ಅವ್ರಿಗೆ ಮಾಡಿದಷ್ಟು ಅನ್ಯಾಯ, ಕಾಂಗ್ರೆಸ್ನವ್ರು ಮಾಡಿದಷ್ಟು ಅನ್ಯಾಯ ಹಿಂದುಳಿದವ್ರಿಗೆ ದಲಿತರು ಇನ್ಯಾರೂ ಮಾಡಲಿಲ್ಲ. ಹಾಂ, ನನ್ನ ಹತ್ರ ನಾನು ಭವಿಷ್ಯ ಹೇಳಕ್ಕೆ ಬರಲ್ಲ. ನನಗೆ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಲ್ಲ, ಕ್ರಾಂತಿ ಆಗುತ್ತೋ ವಾಂತಿ ಆಗುತ್ತೋ ಕಾಂಗ್ರೆಸ್ಸಲ್ಲಿ ಆ ಭಗವಂತನಿಗೆ ಗೊತ್ತು. ಅಥವಾ ಅವ್ರಿಗೂ ಗೊತ್ತಿರಲಿಕ್ಕಿಲ್ಲ. ಕಾಂಗ್ರೆಸ್ನಲ್ಲಿ ನಡೀತಾ ಇರೋಂಥ ಈ ಒಂದು ವಿಚಿತ್ರವಾದ ಪರಿಸ್ಥಿತಿ ಭಗವಂತನಿಗೂ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಏನು ಮಾಡ್ತಿರೋ ಬಿಡ್ತೀರಪ್ಪ, ಹಿಂದುಳಿದವ್ರಿಗೆ ದಲಿತರಿಗೆ ಅನ್ಯಾಯ ಮಾಡಬೇಡಿ. ಇದು ನನ್ನ ಕಾಂಗ್ರೆಸ್ನವರಿಗೆ ಇರುವಂಥ ಅಣ್ಣ. ಹಾಂ, ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಆಗಬೇಕಿತ್ತು. ಯಾಕೆ ಇಲ್ಲಿ ತನಕ ಆಗಿಲ್ಲ ಗೊತ್ತಿಲ್ಲ. ಯಾಕೆಂದರೆ ಇನ್ನು ತಿಕ್ಕಾಟ ಅಂತಂತಂದ್ರೆ ಯಾವಾಗ ತಿಕ್ಕಾಟ ಬರೋದು, ಘೋಷಣೆ ಮಾಡಿದ್ಮೇಲೆ ಸರಿ ತಪ್ಪು ಅಂತ ಶುರು ಆಗುತ್ತೆ. ಅದಕ್ಕೆ ಕಿತ್ತಾಟ. ಅವನಪ್ಪ ಅಧ್ಯಕ್ಷರ ಬಗ್ಗೆ ನಾನು ಹೇಳ್ತಾ ಇರೋದು, ಬಂಡಾಯದ ಬಗ್ಗೆ ನಾನು ಮಾತಾಡ್ತಿಲ್ಲ. ಅಧ್ಯಕ್ಷರ ಬಗ್ಗೆ ಅವ್ರು ಇವತ್ತು ನಾಳೆ ಅಂತ ಅಂತಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರದನ್ನು ಯಾವುದೋ ಹತ್ತಿರದಲ್ಲಿ ಘೋಷಣೆ ಮಾಡ್ತಾರಂತೆ. ಅದ್ರ ಮುಂಚೆನೋ ಅದ್ರ ಆದಮೇಲೋ ಗೊತ್ತಿಲ್ಲ ನನಗೆ. ಅವ್ರು ಅಂತೂ ಆಗತ್ತೆ, ಇದ್ರಾಗೆ ನನ್ನ ಮನೆ ಇಲ್ಲ. ಆದರೆ ಅಲ್ಲೂ ಗೊಂದಲ ಇದೆ. ನಾನು ಗೊಂದಲ ಇಲ್ಲ ಅಂತ ಹೇಳ್ತಿಲ್ಲ. ಅಲ್ಲ, ಎಲೆಕ್ಷನ್ ಆಗುತ್ತೆ ಗೊತ್ತಿಲ್ಲ.